ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಗ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮುನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಭೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಂ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಪಾಂಡುರಾಜ ಯಮಸಭಾದಲ್ಲಿ ಇದ್ದಾನೆ, ಯಮಪಟ್ಟಣದಲ್ಲಿ ಇದ್ದಾನೆ. ಹರಿಶ್ಚಂದ್ರ ತಾನು ಸ್ವರ್ಗದಲ್ಲಿ ಇದ್ದಾನೆ. ಅದಕ್ಕೆ ಕಾರಣ ಏನು ಅಂತನ್ನುವುದನ್ನು ನಿನ್ನೆ ನಾವು ತಿಳಿದಿವಿ. ಪಾಂಡುರಾಜ ತಪಸ್ಸಿಗೆ ಕೂತಾಗ ಇಂದ್ರ ಬಂದರೆ ಇಂದ್ರನಿಗೆ ಎದ್ದು ಅವನಿಗೆ ಸನ್ಮಾನವನ್ನು ಮರ್ಯಾದೆಯನ್ನು ಕೊಡದೇ ಇರುವ ಕಾರಣಕ್ಕೆ ಶಾಪವನ್ನು ಕೊಟ್ಟು ಭೂಲೋಕದಲ್ಲಿ ನೀನು ಹುಟ್ಟು ಮತ್ತು ನೀನು ಮತ್ತೆ ಪುನಃ ಆ ದೇಹವನ್ನು ಬಿಟ್ಟು ಸ್ವರ್ಗಕ್ಕೆ ಬರುವಂತೆ ಇಲ್ಲ, ನಿನಗಿಂತ ತಳಗಿದ್ದ ಹರಿಶ್ಚಂದ್ರ ಮೇಲೆ ಬರ್ತಾನೆ, ನಿನಗೆ ಬರುವಂತೆ ಇಲ್ಲ ಅಂತ ಶಾಪ ಕೊಡ್ತಾನೆ. ಇದು ಮತ್ತೆ ಬರಬೇಕಾದ್ರೆ ಏನು ಮಾಡಬೇಕು ಅಂದರೆ, ನಿನ್ನ ಮಕ್ಕಳು ರಾಜಸೂಯ ಯಾಗವನ್ನು ಮಾಡಿದರೆ ಆ ಪುಣ್ಯದ ಪ್ರಭಾವದಿಂದ ನೀನು ಮತ್ತೆ ಸ್ವರ್ಗಕ್ಕೆ ಬರಬಹುದು. ಈ ಕಥೆಯನ್ನು, ಈ ಹಿನ್ನೆಲೆಯನ್ನು ನಾರದರು ಪಾಂಡವರಿಗೆಲ್ಲ ಹೇಳಿದಾಗ ಕೃಷ್ಣನನ್ನು ಕರೆಸ್ತಾರೆ. ಅವಶ್ಯ ಆಗಲಿ ಅಂತಾನೆ ಕೃಷ್ಣ. ಆಗ ಆ ರಾಜಸೂಯ ಯಾಗ ಅಂದರೆ ಸಾಮಾನ್ಯವಾದ ಯಾಗ ಅಲ್ಲದು. ಯಾವುದೂ ದೇವತಾ ಕಾರ್ಯ ಸಾಮಾನ್ಯವಲ್ಲೇ ಅಲ್ಲ. ಆ ದೇವತಾ ಕಾರ್ಯದಲ್ಲಿಯೂ ಕೂಡ ತಾರತಮ್ಯ ಇರ್ತದೆ. ಅತೀ ಹೆಚ್ಚಿನ ಪುಣ್ಯವನ್ನು ಕೊಡೋದು. ಹೆಚ್ಚಿನ ಪುಣ್ಯ ಅಂದರೆ ಏನದು? ಬ್ರಹ್ಮದೇವರ ಸಿಂಹಾಸನವನ್ನೇ, ಬ್ರಹ್ಮದೇವರ ಪಟ್ಟಣವನ್ನೇ ಕೊಡುವ ಸಾಮರ್ಥ್ಯ ಇದ್ದ ಭಾವಿ ಬ್ರಹ್ಮರಾಗುವ ಯಾರು ಇದ್ದಾರಲ್ಲ ಅವರು ರಾಜಸೂಯ ಯಾಗವನ್ನು ಮಾಡ್ತಾರೆ. ಆ ರಾಜಸೂಯ ಯಾಗವನ್ನು ಮಾಡೋದು ಅಂದರೆ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿ ಎಲ್ಲರಲ್ಲಿ ವಿಜಯವನ್ನು ತಾಳಿ ಕಪ್ಪು ಕಾಣಿಕೆಯನ್ನು ಪಡೆದು ಈ ಯಾಗವನ್ನು ಮಾಡಬೇಕು. ಇಷ್ಟು ಮಹತ್ವದ ಯಾಗ ಇದು. ಚತುರ್ಮುಖತ್ವ ಯೋಗ್ಯತಾ ಉದೀರ್ಯ ಚೈವಮೇಶ್ವರ ಕ್ರತೋರ್ ಅಮುಷ್ಯ ಯೋಗ್ಯತಾ ರುಕೋದರೇ ಯಥೋಕಿಲ ಚತುರ್ಮುಖತ್ವ ಯೋಗ್ಯತಾ. ಧರ್ಮರಾಜ ಇವನು ಹಿರಿಯವನು, ದೊಡ್ಡವನು. ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರು ಪಂಚಪಾಂಡವರು ಸೇರಿ ಯಾಗವನ್ನು ಮಾಡಿದರೆ ಹಿರಿಯನಾದಂತಹ ಧರ್ಮರಾಜನಿಗೆ ಪುಣ್ಯ ಹೋಗ್ತದೆ. ಆದರೆ ಆ ಅಷ್ಟು ಪುಣ್ಯವನ್ನು ತಾಳುವ ಸಾಮರ್ಥ್ಯವನಲ್ಲಿ ಇರುವುದಿಲ್ಲ. ಹಾಗಾಗಿ ಆ ಪುಣ್ಯವನ್ನು ಪಡೆಯುವ ಸಾಮರ್ಥ್ಯ ಇದ್ದವರಿಗೆ, ಭೀಮಸೇನ ದೇವರಿಗೆ ಮಾತ್ರ. ಇದು ಧರ್ಮರಾಜನಿಗೆ ಗೊತ್ತಾಗಬೇಕು. ಸಾಮಾನ್ಯ ಏನಾಗ್ಬಿಡ್ತದೆ, ಒಂದು ಉತ್ತಮ ಕಾರ್ಯ, ಒಂದು 4 ಮಂದಿ ಊಟಕ್ಕೆ ಹಾಕಿದ, ಒಂದು 4 ಮಂದಿ ಪಾಠ ಹೇಳಿದ, ಒಂದು 4 ಮಂದಿಗೆ ಪ್ರವಚನ ಹೇಳಿದ ಅಂದರೆ ನನ್ನಷ್ಟು ಭಾರಿ ಪ್ರವಚನ, ಪಾಠ, ಊಟಕ್ಕೆ ದಾನ ಕೊಡುವನು, ಹಾಗೆ ಹೀಗೆ ಯಾರೂ ಇಲ್ಲ ಅಂತ ಮನುಷ್ಯನಿಗೆ ಸಾಮಾನ್ಯ ಆ ಪ್ರಜ್ಞೆ ಬರುವ ಸಾಧ್ಯತೆ ಇರ್ತದೆ. ಎಲ್ಲರಿಗೂ ಬರೋದಿಲ್ಲ, ಆದರೆ ಕೆಲವರಿಗೆ ಮಾತ್ರ ಬರ್ತದೆ. ಹಾಗೆ ಬರಬಾರದು ಅಂತ ಆದರೆ ನಾವು ಗುರುಗಳ ದ್ವಾರ ಉಪದೇಶವನ್ನು ಪಡಿತಾ ಇರಬೇಕು, ದೇವತಾ ಕಾರ್ಯ ಮಾಡ್ತಾ ಇರಬೇಕು, ಪಾಠ ಪ್ರವಚನವನ್ನು ಮಾಡ್ತಾ ಇರಬೇಕು. ಅಂದಾಗ ಆ ಪಾಠ ಪ್ರವಚನದಲ್ಲಿ
ಅನೇಕ ಕಥೆಗಳು ಬರ್ತದೆ, ದೃಷ್ಟಾಂತಗಳು ಬರ್ತದೆ. ನೀನೇನೂ ಅಲ್ಲ, ಇಂಥ ಮಹಾನುಭಾವರಿಗೆ ಹೀಗಾಗಿದೆ, ಇಂಥ ಮಹಾನುಭಾವರಿಗೆ ಹೀಗಾಗಿದೆ. ಐಶ್ವರ್ಯ ಅಂತೀಯ, ನಿನಗಿಂತ ಕೋಟಿ ಪಟ್ಟು ಐಶ್ವರ್ಯ ಇದ್ದವರು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಜ್ಞಾನ ಅಂತೀಯ, ನಿನಗಿಂತ ಜ್ಞಾನವಂತರು ಬಹಳಷ್ಟು ಜನ ಇದ್ದಾರೆ. ಕೀರ್ತಿಯ, ನಿನಗಿಂತ ಹೆಚ್ಚು ಇದ್ದಾರೆ. ದಾರಿದ್ರ್ಯ, ನಿನಗಿಂತ ಹೆಚ್ಚಿನ ದಾರಿದ್ರ್ಯವನ್ನು ಪಡೆದವರಿದ್ದಾರೆ. ಎಲ್ಲ ವಿಷಯದಲ್ಲಿಯೂ, ಐಶ್ವರ್ಯದಲ್ಲಿಯೂ ದಾರಿದ್ರ್ಯದಲ್ಲಿಯೂ, ವಿದ್ಯಾದಲ್ಲಿಯೂ ಅವಿದ್ಯಾದಲ್ಲಿಯೂ, ಕೀರ್ತಿಯಲ್ಲಿಯೂ ಅಕೀರ್ತಿಯಲ್ಲಿಯೂ, ಯಾವುದು ದರಿದ್ರನಲ್ಲಿಯೂ ನೀನು ಉತ್ತಮ ದರಿದ್ರನಲ್ಲ, ನಿನಗಿಂತ ಉತ್ತಮ ದರಿದ್ರರಾದವರಿದ್ದಾರೆ ಅಂತನ್ನುವ ಕಥೆ, ಸಂದೇಶಗಳು, ಉಪದೇಶಗಳನ್ನು ಈ ಎಲ್ಲ ಕಥೆಗಳು ಮಹಾಭಾರತ, ರಾಮಾಯಣ, ಭಾಗವತ ಇತ್ಯಾದಿಗಳು ನಮಗೆ ತಿಳಿಸ್ತದೆ. ಅಂದರೆ ಯಾವುದರಲ್ಲಿಗೂ ನೀನು ಉತ್ತಮನಲ್ಲ. ನಾನು ಅದು ಹೇಳಿಕ್ಕೆ ಬಂದಿದ್ದೆ. ಶ್ರೀಮಂತರಲ್ಲಿಯೂ ಉತ್ತಮನಲ್ಲ, ಕೀರ್ತಿಯಲ್ಲಿಯೂ ಉತ್ತಮನಲ್ಲ, ಪಾಂಡಿತ್ಯದಲ್ಲಿಯೂ ಉತ್ತಮನಲ್ಲ. ದರಿದ್ರದಲ್ಲಾದರೂ ಉತ್ತಮನಿದ್ದೀಯ, ಅದರಲ್ಲಿಯೂ ನೀನು ಉತ್ತಮಲ್ಲ, ನಿನಕ್ಕಿಂತ ಉತ್ತಮರಾದವರಿದ್ದ. ಅಂದರೆ ನಿನಕ್ಕಿಂತ ಹೆಚ್ಚು ಕಷ್ಟವನ್ನು ಸಹನೆ ಮಾಡುವವರು, ದಾರಿದ್ರ್ಯವನ್ನು ಸಹನೆ ಮಾಡುವವರು ಇದ್ದಾರೆ ಜಗತ್ತಿನಲ್ಲಿ. ಅಂದಮೇಲೆ ನೀನು ಏನೂ ಅಲ್ಲ, ಅಂದಮೇಲೆ ನೀನು ಯಾವ ವಿಷಯದಲ್ಲಿಯೂ ಅಹಂಕಾರವನ್ನು ಪಡುವ ಅಗತ್ಯವಿಲ್ಲ ಅಂತ ಗಟ್ಟಿಮುಟ್ಟಿ ತಲೆಯಲ್ಲಿ ಕುಟ್ಟುತ್ತದೆ ವಿಷಯಗಳು. ಹಾಗಾಗಿ ನಾವು ಪ್ರವಚನವನ್ನು ಕೇಳ್ತಾ ಇರಬೇಕು, ಪಾಠವನ್ನು ಕೇಳ್ತಾ ಇರಬೇಕು, ಗುರುಗಳ ದೇವತೆಗಳ ಮಹಿಮೆಯನ್ನು ಕೇಳ್ತಾ ಇರಬೇಕು. ಹಾಗಾಗಿ ಭೀಮಸೇನ ದೇವರಿಗೆ ಈ ಸಾಮರ್ಥ್ಯ ಇದೆ, ರಾಜಸೂಯಾಗ ಮಾಡುವ ಸಾಮರ್ಥ್ಯ. ಧರ್ಮರಾಜ ತಾನು ಎಲ್ಲೇ ತಿಳ್ಕೊಂಡು ಬಿಟ್ಟಿದ್ದಾನೆ, ನನಗೆ ಈ ಪುಣ್ಯ ಬರ್ತದೆ, ನನ್ನಿಂದ ಈ ಯಾಗ ಆಗಿ ನನ್ನ ಅಪ್ಪನಿಗೆ ಪುಣ್ಯ ಬಂದು ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ ತಿಳಿದು ಬಿಟ್ಟಿದ್ದಾನೇನೋ ಅಂತ ಹೇಳಿ ಕೃಷ್ಣ ಅವನಿಗೆ ಸ್ವಲ್ಪ ಸಂದೇಹ ಬರುವಂತೆ ಮಾತುಗಳನ್ನು ಹೇಳ್ತಾನೆ. ತತಸ್ಸು ಪೂರ್ಣಮಸ್ಯದ ಫಲಂ ವಿಧಾತು ಮಂಜಸ. ಬಹಳ ಮಹತ್ವದ ಸಂದೇಶಗಳಿವೆ ಕೃಷ್ಣನ ಸಂದೇಶ. ಭೀಮಸೇನ ದೇವರ ಉಪದೇಶ ಬಹಳ ಮಹತ್ವದ್ದಿದೆ ನಮ್ಮ ಜೀವನಕ್ಕೆ. ಧರ್ಮರಾಜನನ್ನು ಮುಂದೆ ಇಡ್ತಾನೆ. ಧರ್ಮರಾಜನಿಗೆ ಸಂದೇಶ ಉಪದೇಶ ಸರಿನೇ ಸರಿ, ನಮ್ಮಂಥವರಿಗಂತೂ ಉಪದೇಶನೇ ಇದಲ್ಲ. ತತಸ್ಸು ಪೂರ್ಣಮಸ್ಯದ ಫಲಂ ವಿಧಾತು ಮಂಜಸ. ಬ್ರಹ್ಮದೇವರ ಪಟ್ಟಣದಲ್ಲಿ ಬ್ರಹ್ಮದೇವರ ಭಾವಿ ಬ್ರಹ್ಮರಾದ ವಾಯುದೇವರಿಗೆ ಪೂರ್ಣವಾದ ಫಲ ಬರಬೇಕು ಅಂತ ಹೇಳಿ ಜಗಾದ ವಾಯುವಾಹನೋ ವಚೋ ಯುಧಿಷ್ಠಿರಂತಿದಿ. ಆಗ ಕೃಷ್ಣ ಅಂತಾನೆ, ಕ್ವರಾಜಸೂಯ ಮಧ್ಯತೆ ಜರಾಸುತೋದ್ಯ ಜೀವತಿ. ಏನು ಧರ್ಮರಾಜ, ಅಲ್ಲಿಂದ ನಾನು ಬಂದೆ ಖರೆ, ನೀವು ಅರಸೂಯ ಯಾಗ ಮಾಡ್ತೀರಿ ಅಂತ ವಿಚಾರ ಮಾಡಿದ್ದೆಲ್ಲ ನಿಜ, ಆದರೆ ಅರಸೂಯ ಯಾಗ ಮಾಡಲಿಕ್ಕೆ ಸಾಧ್ಯ ಉಂಟಾ? ಏನು ಮಾತಾಡ್ತೀನಿ ನೀನು? ಜರಾಸಂಧ ಅಂತ ಮಹಾದೈತ್ಯರೆಲ್ಲ ಇದ್ದಾಗ, ದುಷ್ಟರಿದ್ದಾಗ ರಾಜಸೂಯ ಅಲ್ಲ, ರಾ ಅಂತ ಹೆಸರು ತೆಗಿಬೇಡ ನೀನು. ಜರಾಸಂಧ ಬಂದ್ಬಿಡ್ತಾನೆ. ಏನು ರಾಜಸೂಯ ಯಾಗ ಮಾಡ್ತಿ? ಅದೇನು ಸುಮ್ಮನೆ ಒಂದು ಯಾವುದರೊಂದು ಹೋಮ ಮಾಡಿ ಹೋಳಿಗೆ ಊಟ, ಕಡುಬು ಊಟ, ಹೂರ್ಣ ಮಾಡಿ ಮುಗಿಸಿದಂಗ, ಸತ್ಯನಾರಾಯಣ ಪೂಜೆ ಹೋಮ ಹವನ ಮಾಡಿದಂಗನ ಅದು ರಾಜಸೂಯ ಯಾಗ ಅಂದರೆ? ವೈಯಕ್ತಿಕವಾಗಿ ಯುದ್ಧವನ್ನು ಆಡಬೇಕು, ಅವರಿಂದ ಕಪ್ಪು ಕಾಣಿಕೆ ತೆಗೆದುಕೊಂಡು ಬರಬೇಕು. ಸಹಮತಿ ಇಲ್ಲ ಅಂತಂದರೆ ಅವರನ್ನು ಸೋಲಿಸಿ ಅವರನ್ನು ಒಪ್ಪಿಸಿ ನಾವು ಯಾಗ ಮಾಡಬೇಕು. ಮಾಡಿದರೆ ಅಂದರೆ ಏನಾಯಿತು? ಇಡೀ ಭೂಮಿಯನ್ನು ಗೆಲ್ಲಬೇಕು ಅಂತಾಯಿತು. ಅಷ್ಟು ಸಾಮರ್ಥ್ಯ ಎಲ್ಲಿದೆ ನಿನ್ನ ಹತ್ರ? ಜರಾಸಂಧ ಬದುಕಿದ್ದಾಗ ಮಹಾಪರಾಕ್ರಮಿ, ಪ್ರಚಂಡವನು ಅಂತ ಹೇಳಿ ಕೃಷ್ಣ ನಡಗಿಸಿಬಿಟ್ಟ. ಯಾರಿಗೆ? ಧರ್ಮರಾಜನಿಗೆ. ರಾಜಸೂಯ ಮಧ್ಯತೆ ಜರಾಸುತೆ ತು ಜೀವತಿ. ಜರಾಸಂಧ ಬದುಕಿದ್ದಾಗ ನೀನೇನು ಮಾಡ್ಲಿಕ್ಕೆ ಬರ್ತದೆ? ಜಯೇತ ಕ ಏವ ತಂ ಯುಧಾಮೃತೋ ನ ಯೋಪಿ ಸೀರಿಣ. ಹಾಗಾಗಿ ಆಗುವುದಿಲ್ಲ. ವಿರಿಚ್ಚಿ ಶರಭವಾಕ್ಯತಃ ಸಮಸ್ತ ಲೋಕ ಜಾಗಿನಿ ಸ್ಥಿತೇತು ತೇ ಜರಾಸುತೆ ನ ಸೇತ್ಸತಿ ಕ್ರತುತ್ತಮ. ಎಲ್ಲ ಮಹಾಮಹಾ ದೇವತೆಗಳಿದ್ದರೂ ಇಂಥ ಮಹಾ ದೈತ್ಯ ಪ್ರಚಂಡನಾದ ವ್ಯಕ್ತಿ ಇದ್ದಾಗ ಈ ಉತ್ತಮವಾದ ಕೆಲಸ ರಾಜಸೂಯ ಯಾಗ ಅಂತನ್ನೋದು ವಿಚಾರ ಅಂತೂ ಬೇಕಾದ ಮಾಡ್ಬೋದು. ನಾನು 10 ಲಕ್ಷ ರೂಪಾಯಿ ಇನ್ನೊಬ್ರಿಗೆ ಕೊಡಬೇಕಂತ ಅಂದ್ಕೊಂಡೀನಿ, ಆದರೆ ಏನು ಮಾಡಬೇಕು? ಕೊಡಬೇಕು ಅಂತಾದರೆ ನನ್ನಲ್ಲೇನೇ ಇಲ್ಲ ಹಣ. ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ವಿಚಾರ ಮಾಡಿದ್ದು ನಿಜ. ಒಳ್ಳೆ ಕೆಲಸಗಳನ್ನು ವಿಚಾರ ಮಾಡೋದ್ರೊಳಗೆ ಏನು ತಪ್ಪಿಲ್ಲ. ಕೆಲವರು ಒಳ್ಳೆ ಕೆಲಸ ಮಾಡೋದು ಅಂತನ್ಲಿಕ್ಕೂ ಬ್ಯಾಡ ಅಂತಿರ್ತಾರೆ. ಇದು ಮಾಡೋಣ್ರಿ, ಇವತ್ತು ಒಂದು ಭಾಗವತ್ ಸಪ್ತಾಹ ಮಾಡೋಣ ಅಲ್ಲ ಆಚಾರ, ಮಾಡ್ಬೇಕು ಅಂದ್ಕೊಂಡಿದ್ವಿ, ನೀವು ಹೇಳಿದ್ದು ಸರಿ ಅದ, ಆದ್ರೆ ನಮ್ಮ ಮನೆಯೊಳಗೆ ಹಿಂಗೆ ಆ ತ್ರಾಸ ಇದ್ದಿದ್ದಕ್ಕೆ ಮಾಡೋಣ ಅಂತೀನೋ ಅಂತ ನಾವು ಅಂದ್ರೆ ಅವ್ರೇನಂತಾರೆ, ಇಲ್ಲ ಹಿಂಗೆ ಮನೆಯೊಳಗೆ ತ್ರಾಸ ಅದ ರೀ,
ಮನೆಯೊಳಗೆ ಹಿಂಗೆ ಕಷ್ಟ ಅದ ರೀ, ಅವ್ರು ಹಿಂಗಂತಾರೆ, ಇವ್ರು ಹಿಂಗಂತಾರೆ. ನಾವು ನೆಗೆಟಿವ್ ವಿಚಾರ ಮಾಡ್ತಾ ಮಾಡ್ತಾ ನಮಗೆ ಮಾಡೋ ಇಚ್ಛೆ ಇಲ್ಲ ಅಂತ ಅನ್ನೋದು ಪ್ರಕಟಣೆ ಮಾಡ್ತೇವೆ. ಹೋಮ ಅನ್ರಿ, ಭಾಗವತ ಅನ್ರಿ, ಪಾಠ ಅನ್ರಿ, ಪ್ರವಚನ ಆಗಲಿ, ದೇವತಾ ಕಾರ್ಯ ಆಗಲಿ, ಪೂಜೆ ಆಗಲಿ, ನಾವು ಮಾಡೋದಕ್ಕಿಂತ ಬೇಡ ಅಂತನ್ನೋದ್ರೊಳಗೆ ತಾತ್ಪರ್ಯದಲ್ಲಿ ನಾವು ವಿಪರೀತವಾದ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿಬಿಡ್ತೇವೆ. ಏನೇ ತೊಂದರೆಗಳಿದ್ದರೂ ನಾವು ಮಾಡ್ತೇವೆ ಅಂತ ಸ್ಥಿರವಾಗಿ ಮನಸ್ಸು ಮಾಡಿದರೆ ದೇವರು ಇದ್ದ ತೊಂದರೆಗಳನ್ನೆಲ್ಲ ಪೂಜೆ ಮಾಡ್ತಾನಂತಪ್ಪ, ಪಾಠ ಮಾಡ್ತಾನಂತೆ, ಪ್ರವಚನ ಮಾಡ್ತಾನಂತೆ, ಹೋಮ ಹವನಗಳನ್ನು ಮಾಡ್ತಾನಂತೆ, ಅತಿಥಿ ಅಭ್ಯಾಗತರ ಸೇವೆ ಮಾಡ್ತಾನೆ, ಮನಸ್ಸು ಮಾಡಿದ್ದಾನೆ. ಹಾಗಾಗಿ ಇದ್ದ ತೊಂದರೆಗಳನ್ನು, ಕಷ್ಟಗಳನ್ನು ಎಲ್ಲ ಇದ್ದರೂ ಪರಿಹಾರ ಮಾಡಿಬಿಡ್ತಾನೆ. ಅದು ಲೆಕ್ಕಕ್ಕೆ ಬರದಿದ್ದಷ್ಟು ವ್ಯವಸ್ಥೆ ಮಾಡಿಬಿಡ್ತಾನೆ ದೇವರು. ಆ ಧೈರ್ಯಗಳು ನಾವು ಮನಸ್ಸಿನಲ್ಲಿ ತರಬೇಕು. ಇದು ಕೃಷ್ಣ ಪರೀಕ್ಷೆ ಮಾಡಿ ಭೀಮಸೇನ ದೇವರಿಂದ ಆ ಸ್ಥೈರ್ಯವನ್ನು ತಂದುಕೊಡ್ತಾನೆ. ಇವತ್ತಿನ ಉಪದೇಶದಲ್ಲಿ ಸಂಕಲ್ಪ ಮಾಡಿದ್ದು ತಂದೆಗೆ ಉತ್ತಮ ಗತಿಯಾಗಬೇಕು ಅಂತ ಹೇಳಿ, ಹಾಗಾಗಿ ನಾರದರು ಹೇಳಿದ್ದು ರಾಜಸೂಯೆ ಯಾಗ ಮಾಡು ಅಂತ. ಮಾಡಲಿಕ್ಕೆ ಸಿದ್ಧನಾದ, ಕೃಷ್ಣನನ್ನು ಕರೆಸಿದ. ಕೃಷ್ಣ ಕರೆದು ಅವಶ್ಯ ಆಗಲಿ ಅಂತ ಹೇಳಿ ಸಣ್ಣ ಧ್ವನಿ ಎತ್ತಿದ. ಏನು ಧರ್ಮರಾಜ, ಜರಾಸಂಧ ಇದ್ದಾಗ ರಾಜಸೂಯೆ ಯಾಗ ಮಾಡ್ತೀಯ ನೀನು? ನೀನು ಹೇಳಿದ ತಕ್ಷಣ ಮೊದಲೇ ನಾನು ಬೇಡ ಅಂತನೋದು ಸರಿಯಲ್ಲ ಅಂತ ಹೇಳಿ ಆಗ್ಲಿಪ್ಪ ಅಂತಂದೆ. ಆದರೆ ನಿಜವಾಗಿ ವಿಚಾರ ಮಾಡಿ ನೋಡು, ನೀನು ಆಗ್ತದ? ಸರಳದ ಅದು ಯಾಗ ಮಾಡೋದು. ಹಾಗಾಗಿ ಇತೀರಿತೆ ರಥಾಂಗಿ ಜಗಾದ ಧರ್ಮನಂತಹ ನಿವರ್ತಿತಂ ಮನಃಕ್ರತೋರ್ ಅಲಂ ಮಮ ಅನುಮನಃ ಪ್ರಭೋ. ಇಷ್ಟು ಹೇಳಿದ ಕೂಡಲೇ ಹೌದಾ ಆಗೋದಿಲ್ಲ ಅಂತೀಯ? ಅಷ್ಟು ಕಷ್ಟ ಇದೆಯಾ ಅದು? ಜರಾಸಂಧ ಇದ್ದಾನಲ್ಲ, ಹೌದಲ್ಲ? ಬೇಡಪ್ಪ, ನೀ ಬಂದು ನಮ್ಮ ಎಲ್ಲ ತತ್ವಜ್ಞಾನ ಉಪದೇಶ ಮಾಡುವನು, ನಮ್ಮ ಮಾರ್ಗದರ್ಶನ ಮಾಡುವನು, ಹೇಳಿದ್ದು ಭಾಳ ಒಳ್ಳೆಯದಾಯಿತು, ಇವತ್ತು ಊಟ ಮಾಡಿ ಮತ್ತೆ ನೀ ದೊರಕಕ್ಕೆ ಹೋಗ್ಬಿಡು ಹೊಳ್ಳಿ ಅಂಥೇಳಿ ಮನಸ್ಸು ಬದಲಾಯಿಸೇ ಬಿಟ್ಟ ಧರ್ಮರಾಜ. ಮಾಡಬೇಕನ್ಕೊಂಡಿದ್ದ. ಕೃಷ್ಣ ಹೀಗೆ ಒಂದು ಧ್ವನಿ ತೆಗೆಯುವುದರಿಂದ ಬದಲಾಯಿಸೇ ಬಿಟ್ಟ ಮನಸ್ಸು. ನಮ್ಮಲ್ಲಿ ಆಗ್ತಿರ್ತದೆ ಈಗ ಮೇಲಿಂದ ಮೇಲೆ. ಯಾವುದೇ ಸತ್ಕರ್ಮವನ್ನು ಮಾಡಬೇಕನ್ಕೊಂಡಿರ್ತೀವಿ, ಏನೋ ಒಂದು ಯಾವುದೋ ಒಂದು ಅಡ್ಡ ಮಾತಾಡ್ತಾರೆ, ಅಡ್ಡ ವಿಷಯ ಬರ್ತದೆ, ಏನೋ ಪ್ರಸಂಗ ಬರ್ತದೆ, ಅದು ಹೋಯಿತು ಎಷ್ಟೋ ವರ್ಷಗಳ ಕಾಲ ಆ ಸತ್ಕರ್ಮ ಆಗೋದೇ ಇಲ್ಲ ನಮ್ಮಿಂದ. ಯಾಕಂದರೆ ಆ ಸತ್ಕರ್ಮ ಆಗಲಿಕ್ಕೆ ಬೇಕಾದ ಯಾವ ಪುಣ್ಯ ಇರ್ತದಲ್ಲ, ಆ ಪುಣ್ಯ ಇರೋದಿಲ್ಲ. ಯಾವುದನ್ನು ನಾವು ಕೆಟ್ಟ ಕರ್ಮಗಳನ್ನು ಎಷ್ಟು ಸಾಧ್ಯವಿದೆಯೋ ಅಷ್ಟು ದೂರ ಮಾಡಬೇಕು. ಸತ್ಕರ್ಮಗಳಿಗೆ ಎಷ್ಟೇ ಅಡ್ಡ ಬಂದರೂ ಅದನ್ನು ಗಟ್ಟಿಯಾಗಿ ನಿಂದಿರಿಸಿ ಆ ಕರ್ಮವನ್ನೇ ಮತ್ತೆ ಪುನಃ ನಾವು ಮಾಡಬೇಕು ಅಂತಿದೆ. ಅದಾಗುವುದು ತುಂಬ ಕಷ್ಟ, ಬಹಳ ಕಷ್ಟ. ಹಾಗಾಗಿ ಇಷ್ಟು ಮಾತನ್ನು ಹೇಳಿದರೆ ಆಯಿತು, ಒಂದು ಹೈಗ್ರೀವ್ ಮಾಡ್ತೇನೆ ಕೃಷ್ಣ, ಹೈಗ್ರೀವ್ ಊಟ ಮಾಡಿಕೊಂಡು ನೀನು ರಥ ಹತ್ತಿ ದ್ವಾರಕಕ್ಕೆ ಹೋಗ್ಬಿಡು. ನೀ ಹೇಳಿದಂತೆ ಈ ರಾಜಸೂಯ ಯಾಗ ಇವೆಲ್ಲ ಮಾಡೋದು ಬಹಳ ಕಷ್ಟ, ಆಗೋದಿಲ್ಲ. ಏನೋ ನಾರದರು ಬಂದರೆ ಹೇಳಿದರು, ಮಾಡೋಣ ಅಂತ ವಿಚಾರ ಮಾಡಿದ್ವಿ, ಮತ್ತು ನೀನೇ ಹೇಳ್ತಾ ಇದ್ದೀ ಅಂತ ಹೇಳಿ ಮನಸ್ಸನ್ನು ಬದಲಾಯಿಸಿದ್ದನ್ನು ನೋಡಿ ಭೀಮಸೇನ ದೇವರು ಸಿಟ್ಟಾಯಿತು. ಆ ಸ್ವಾಮಿ ಜಗತ್ ನಿಯಾಮಕ ಕೃಷ್ಣ ಅವನು ನಿನ್ನ ಪರೀಕ್ಷೆಗಾಗಿ ಈ ಮಾತು ಅಂದರೆ ಇವನಿಗೆ ಎಷ್ಟು ಈ ಯಾಗವನ್ನು ಮಾಡುವ ದೀಕ್ಷೆ ಇದೆ, ಎಷ್ಟು ನಿಷ್ಠ ಇದೆ, ಎಷ್ಟು ಭಕ್ತಿ ಇದೆ ಅಂತ ಪರೀಕ್ಷೆ ಮಾಡೋದಕ್ಕಾಗಿ ಆ ಕೃಷ್ಣ ಎರಡು ಮಾತುಗಳಂದರೆ ಅದನ್ನೇ ಹಿಡಿದುಕೊಂಡು ಬೇಡ ಅಂತ ಗೊತ್ತಿಯಲ್ಲ ನೀನು ಮಾರಾಯ ಅಂತ ಹೇಳಿ ಭೀಮಸೇನ ದೇವರು ಎದ್ದು ನಿಂತು ಗಟ್ಟಿಯಾಗಿ ಆ ಧರ್ಮರಾಜನಿಗೆ ಬೈತಾರೆ, ಹೇಳ್ತಾರೆ. ಇತೀರತೆ ಮುನಾವದತ್ ಪ್ರಧಾನ ಮಾರುತಾತ್ಮಜ ಪದಂ ಚತುರ್ಮುಖಸ್ಯ ವಾ ಸುಸಾಧ್ಯಮೇವ ಯತ್ನತಃ. ನೋಡಪ್ಪ ಧರ್ಮರಾಜ, ಯಾವುದು ನಮ್ಮಿಂದ ಆಗ್ತದೆ, ಯಾವುದು ನಮ್ಮಿಂದ ಆಗುವುದಿಲ್ಲ ಅಂತನ್ನೋದು ನಮಗೆ ಗೊತ್ತಿಲ್ಲ, ನಾವು ಡಿಸೈಡ್ ಮಾಡೋದಲ್ಲ, ಪ್ರಯತ್ನ ಮಾಡಬೇಕಷ್ಟೇ. ನಮ್ಮಿಂದ ಆಗಬೇಕಾದದ್ದೇನು ಪ್ರಯತ್ನ. ಬ್ರಹ್ಮದೇವರ ಪದವಿಯನ್ನು ಹೊಂದಬೇಕಾದ ವ್ಯಕ್ತಿಯು ಸುಮ್ಮನೆ ಕೂತ ಮಾತ್ರಕ್ಕೆ ಬ್ರಹ್ಮದೇವರ ಪದವಿ ಬರೋದಿಲ್ಲ ಅವನಿಗೆ. ಎಷ್ಟು ಮಾಡಬೇಕಾದ ಪ್ರಯತ್ನವಿದೆಯೋ ಅಷ್ಟು ಪ್ರಯತ್ನ ಮಾಡಿದಾಗಲೇನೇ ಅವನಿಗೆ ಬ್ರಹ್ಮದೇವರ ಪದವಿ ಬರುವುದು. ಇಲ್ಲಿಂದ ಪಾಠಕ್ಕೆ ಬಂದಿದ್ದಾರೆ, ಇಲ್ಲಿಂದ ನೀ ಮನೆಗೆ ಹೋಗ್ಬೇಕಲ್ಪ, ಮನೆಗೆ ಹೋಗಬೇಕಾದಾಗ ಇಲ್ಲೇ ಕೂತಿದ್ದೀನಿ, ನಾನು ಹಾರ್ಕೊಂಡು ಮನೆಗೆ ಹೋಗಲಿ ಅಂತಂದರೆ ಗಾಡಿ ಹತ್ತಬೇಕು, ಗಾಡಿಯಿಂದ ಹೋಗಬೇಕು, ನಡೀತಾ ಹೋಗಬೇಕು, ಏನೋ ಒಂದು ಮಾಡಿ ಪ್ರಯತ್ನ ಮಾಡಿ ಮುಟ್ಟಬೇಕು. ಅವನು ತಟ್ಟೆ ಮುಂದೆ ಕೂತಿದ್ದೇನೆ, ಎಲ್ಲಿ ಮುಂದೆ ಕೂತಿದ್ದೇನೆ, ನಾನು ಹೊಟ್ಟೆ ತುಂಬಲಿ ಅಂತಂದರೆ ಹೊಟ್ಟೆ ತುಂಬಕ್ಕೆ ಬೇಕಾದ ಕೈಯನ್ನು ತೆಗೆದುಕೊಂಡು ಬಾಯಿಯಲ್ಲಿ ತುತ್ತು ಹಾಕ್ಕೊಂಡು ಹೊಟ್ಟೆ ತುಂಬಬೇಕು, ಪ್ರಯತ್ನ ಮಾಡಲಿಕ್ಕೆ ಬೇಕು ಅವನು.
ಯಾವ ವಿಷಯದಲ್ಲಿ ಯಾವ ಫಲಕ್ಕಾಗಿ ಮನುಷ್ಯ ಒದ್ದಾಡ್ತಾ ಇದ್ದಾನೋ ಆ ಫಲಕ್ಕೆ ಪ್ರಯತ್ನ ಮಾಡಬೇಕು. ಎರಡು ತರಹ ಪ್ರಯತ್ನ ಇದೆ, ಲೌಕಿಕವಾದ ಪ್ರಯತ್ನ, ಆಧ್ಯಾತ್ಮಿಕವಾದ ಪ್ರಯತ್ನ. ಬರೇ ದೇವರು ಜಪ ಹೇಳಿದ್ದಾರೆ, ಪಾರಾಯಣ ಮಾಡ್ತಿದ್ದೇನೆ, ದೇವ್ರ ಪ್ರದಕ್ಷಿಣೆ ಹಾಕ್ತೀನಿ, ಇದರಿಂದ ನನಗೆ ಒಳ್ಳೇದು ಆಗ್ಬಿಡ್ಲಿ, ಆಗ್ತದೆ ಒಳ್ಳೆಯದು. ಜೊತೆಗೆ ಪ್ರಯತ್ನ ಬೇಕು. ನೌಕರಿ ಬೇಕಾಗಿದೆ, ನಾನು ಇಲ್ಲೇ ಕೂತು ಜಪ ಮಾಡ್ತೇನೆ, ಅಥವಾ ಇಲ್ಲೇ ಕೂತು ಪಾರಾಯಣ ಮಾಡ್ತೇನೆ, ಅಥವಾ ಯಾರು ಪಾರಾಯಣ ಮಾಡೋರಿದ್ದಾರೆ ಅವ್ರ ಕಡೆಯಿಂದ ಹಣ ಕೊಟ್ಟು ಪಾರಾಯಣ ಮಾಡಿಸ್ತೇನೆ, ನಂಗೆ ನೌಕರಿ ಸಿಕ್ಬಿಡ್ಲಿ, ಸಿಗ್ತದೆ. ಜೊತೆಗೆ ನೀನು ಹೋಗಬೇಕಲ್ಲ ಅಲ್ಲಿ, ನಾನು ಏನು ಮಾಡಿದ್ದೇನೆ, ಏನು ಕಲ್ತಿದ್ದೇನೆ ಅದನ್ನು ತೋರಿಸ್ಬೇಕು, ಹೇಳಬೇಕು, 4 ಮಂದಿಗೆ ತಿಳಿಸ್ಬೇಕು, 4 ಕಂಪ್ನಿಗೆ ಅಡ್ಡಾಡಬೇಕು, ಅಂದಾಗಲೇ ಸಿಗುವುದು. ಲೌಕಿಕವಾದ ಪ್ರಯತ್ನವೂ ಬೇಕು. ಸುಮ್ಮನೆ ಒಂದು ಉದಾಹರಣೆ ಹೇಳಿದೆ, ಹೀಗೆ ಯಾವುದೇ ವಿಷಯದಲ್ಲಿ ಆಗಲಿ ಪ್ರಯತ್ನ ಇಲ್ಲದೆ ನಮ್ಮ ಶಾಸ್ತ್ರದಲ್ಲಿ ಶ್ರೀಮದಾಚಾರ್ಯರ ಭೀಮಸೇನೆಯವರ ಸಿದ್ಧಾಂತದಲ್ಲಿ ಎಲ್ಲ ದೇವರು ಮಾಡ್ತಾನೆ, ಎಲ್ಲ ದೇವರಿಂದ ಆಗಲಿ ಅಂತ ದೇವರ ಮೇಲೆ ಹಾಕಿ ಕೂಡುದಲ್ಲ. ನೀನು ಮಾಡಬೇಕು. ನೀನು ಮಾಡಿದ ಪ್ರಯತ್ನ, ನೀನು ಮಾಡಿದ ಸಾಧನೆಗೆ ದೇವರು ಮೆಚ್ಚಿ ವರ ಕೊಡಬೇಕು. ನಾವು ಯಾವ ಸಾಧನೆಗಳನ್ನು ಮಾಡದೇನೆ ದೇವರು ವರ ಕೊಡಲಿ ಅಂದ ಮಾತ್ರಕ್ಕೆ ದೇವರು ವರ ಕೊಡುವುದಿಲ್ಲ. ಇದು ಶ್ರೀಮದಾಚಾರ್ಯ ಸಿದ್ಧಾಂತ, ಮಹತ್ತರವಾದ ಸಿದ್ಧಾಂತ. ನಾವೇನೂ ಮಾಡಿರೋದಿಲ್ಲ. ಅಲ್ರಿ, ಮೊನ್ನೆ ಪವಮಾನ ಹೋಮ ಮಾಡಿದೆ, ಮೊನ್ನೆ ಧನ್ವಂತರಿ ಹೋಮ ಮಾಡಿದೆ, ರೋಗ ಪರಿಹಾರ ಆಗಬೇಕು ಅಂತ, ರೋಗ ಪರಿಹಾರನೇ ಆಗಲಿಲ್ಲ. ರೋಗ ಇರುವುದು ಇಷ್ಟು ಇದೆ, ನೀ ಧನ್ವಂತರಿ ಹೋಮ ಮಾಡಿದ್ದು ಇಷ್ಟು ಮಾಡಿ, 10 ಬಾರಿ ಧನ್ವಂತರಿ ಹೋಮ ಮಾಡಿದರೆ ರೋಗ ಪರಿಹಾರ ಆಗ್ತದೆ ಅಂತ ಹೇಳಿದ್ದಾರೆ. ನಿನ್ನ ರೋಗಕ್ಕೆ ಅಷ್ಟು ರೋಗ ಪರಿಹಾರ ಮಾಡಲಿಕ್ಕೆ ಸಂತಾನ ಆಗಬೇಕು, ಮದುವೆ ಆಗಬೇಕು, ಐಶ್ವರ್ಯ ಬರಬೇಕು, ಕೀರ್ತಿ ಬೇಕು, ಮನಿ ಬೇಕು. ಮನಿ ಕಟ್ಟಲಿಕ್ಕೆ 1 ಲಕ್ಷ ರೂಪಾಯಿ, ಇದು 50 ಲಕ್ಷ, 70 ಲಕ್ಷ, 1 ಕೋಟಿ ರೂಪಾಯಿ ಬೇಕು. ಅದಕ್ಕೆ 10 ವರ್ಷ ದುಡಿದ್ರೆ ಸಾಕ? 1 ಲಕ್ಷ ರೂಪಾಯಿ ಇಟ್ಕೊಂಡು ಪಗಾರ ಇಟ್ಕೊಂಡು ಅವನಿಗೆ ಎಲ್ಲ ಆಗ್ತದೆ ಅವನಿಗೆ. ಅದಕ್ಕೆ ಇನ್ನೂ ವರ್ಷಗಳು ಬೇಕು. ಯಾವ ಫಲ ನೀ ಪಡಿಬೇಕು ಅಂತ ಅಪೇಕ್ಷಾ ಪಡ್ತಾ ಇದ್ದೀಯೋ ಆ ಫಲಕ್ಕಾಗಿ ಎಷ್ಟು ಸಾಧನ ಬೇಕೋ ಅಷ್ಟು ಸಾಧನವನ್ನು ನೀನು ಪ್ರತಿಬಂಧಕ ನಿವಾರಣ ಮಾಡುತ್ತಾ ಫಲಪ್ರಾಪ್ತಿವರೆಗೆ ಆ ಸಾಧನ ಮಾಡಿದ್ದೀವಿ ಅಂತ ಆದ್ರೇನೆ ಆ ಸಾಧನ ನಿಮ್ಮ ಗುರಿ ತಲುಪಿಸ್ತದೆ. ನಿಮಗೆ ಯಾವ ಫಲ ಬೇಕೋ ಆ ಫಲವನ್ನು ಕೊಡ್ತದೆ, ಇಲ್ಲದೇ ಇದ್ದರೆ ಕೊಡುವುದಿಲ್ಲ. ಅದಕ್ಕೆ ಬೇಕಾದದ್ದು ಮಹಾಪ್ರಯತ್ನ ಅಂತ ಭೀಮಸೇನ ದೇವರು ಎದ್ದು ಕುಟ್ಟಿ ಅಪ್ಪಳಿಸುವಂತೆ ಮಾತನಾಡಿದರು. ಪದಂ ಚತುರ್ಮುಖಸ್ಯ ವಾ ಸುಸಾಧ್ಯಮೇವ ಯತ್ನತ ನಿಜಾನುಭಾವ ವರ್ಜಿತಾ. ಇದನ್ನು ಬರೆದಿಟ್ಕೋಬೇಕಾದ ಮಾತುಗಳಿವೆಲ್ಲ. ನಮ್ಮ ಕಡೆಯಿಂದ ಕೆಲಸ ಆಗ್ವಲ್ತ್ರಿ, ಎಷ್ಟು ಪ್ರಯತ್ನ ಪಟ್ಟರು ಆಗ್ವಲ್ತ್ರಿ ಅಂತ ನಾವು ಅಂತ ಇರ್ತೇವೆ. ತಪ್ಪು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ನೀನು ಕೆಲಸ ಆಗುವುದು ಎಷ್ಟಿದೆಯೋ ಅಷ್ಟು ಪ್ರಯತ್ನ ನೀನು ಪಟ್ಟಿಲ್ಲ ಅಂತ ಅರ್ಥ. ದೇವರಿಗೇನು ನಿಮ್ಮ ಮೇಲೆ ದ್ವೇಷ ಇದೆಯಾ? ನಿಮ್ಮ ಉತ್ಕರ್ಷ ನೋಡಿ ದೇವರಿಗೇನು ಅಸಮಾಧಾನ ಆಗ್ತದ, ಅಸಹನೀಯ ಆಗ್ತದ? ಇಲ್ಲ. ದೇವರು ಯಾಕೆ ಫಲ ಕೊಡ್ತಾ ಇಲ್ಲ ಅಂದರೆ ನೀನು ಅಷ್ಟು ಸಾಧನ ಮಾಡಿಲ್ಲೋ ಅಂತಂತಾರೆ ಶ್ರೀಮದಾಚಾರ್ಯ. ನೀನು ಅಷ್ಟು ಸಾಧನ ಮಾಡಿಲ್ಲಪ್ಪ ಮಾರಾಯ, ಅದಕ್ಕೆ ದೇವರು ಫಲ ಕೊಟ್ಟಿಲ್ಲ. ಯಾಕೆ ನಾನು ಮಾಡಿದ್ದೇನಲ್ಲ ಅಂದ್ರೆ, ನೀನು ಎಷ್ಟು ಮಾಡಬೇಕು ಅಷ್ಟು ಮಾಡಿಲ್ಲ, ಆದ್ದರಿಂದ ಫಲ ಸಿಕ್ಕಿಲ್ಲ. ಫಲ ಸಿಗುವವರೆಗೂ ಪ್ರಯತ್ನ ಮಾಡು, ಫಲ ಸಿಗುವವರೆಗೂ ತಪಸ್ಸು ಮಾಡು, ಫಲ ಸಿಗುವವರೆಗೂ ಸಾಧನೆ ಮಾಡು, ಅಂದಾಗಲೇನೆ ನಿನ್ನ ಸಾಧನ ಪರಿಪೂರ್ಣ. ಫಲ ಸಿಕ್ತು ಅಂದರೆ ಸಾಧನ ಆಯಿತು ಅಂತ ಅರ್ಥ. ಫಲ ಸಿಕ್ಕಿಲ್ಲ ಅಂದರೆ ಸಾಧನ ಪೂರ್ಣ ಆಗಿಲ್ಲ ಅಂತ ಅರ್ಥ. ಯಾವುದೇ ವಿಷಯದಲ್ಲಿ ಆಗಲಿ, ಅದು ಮದುವೆ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಪಸ್ಸಾಗಿರ್ಬೋದು, ದಾನ ಆಗಿರ್ಬೋದು, ಯಜ್ಞ ಆಗಿರ್ಬೋದು, ಪಾಠ ಆಗಿರ್ಬೋದು, ಪ್ರವಚನ ಆಗಿರ್ಬೋದು, ಯಾವುದೇ ಸತ್ಕರ್ಮ ಆಗಿರಲಿ, ಯಾವ ಸತ್ಕರ್ಮವೂ ಫಲ ಸಿಕ್ಕಿಲ್ಲ ಅಂತಾದರೆ ಆ ಫಲ ಸಿಗುವವರೆಗೂ ಸಾಧನ ಮಾಡ್ತಾನೇ ಇರಬೇಕು. ಈ ವಿಷಯದಲ್ಲಿ ನೆನಪಾಗ್ತದೆ, ಹಿರಣ್ಯಕಶಿಪು ತಾನು ಹೇಳ್ತಾನೆ, ಕಾಲಾತ್ಮನಶ್ಚ ನಿತ್ಯತ್ವಾತ್. ಏನು ವಿಚಿತ್ರ ಏನು ಅಂದರೆ, ಹಿರಣ್ಯಕಶಿಪು ಎದಕ್ಕಾಗಿ ತಪಸ್ಸು ಮಾಡ್ತಾ ಇದ್ದವನು? ಎದಕ್ಕಾಗಿ ತಪಸ್ಸು ಮಾಡ್ತಾ ಇದ್ದ? ಬ್ರಹ್ಮದೇವರ ಪದವಿ ಸಿಗಬೇಕು ಅಂತ ತಪಸ್ಸು ಮಾಡ್ತಾ ಇದ್ದವನು. ಯಾರಿಂದಲೂ ನನಗೆ ಸಾವು ಬರಬಾರದು, ಬ್ರಹ್ಮದೇವರಿಂದ ಹುಟ್ಟಿದ ಯಾವ ವಸ್ತು ನನ್ನನ್ನು ಕೊಲ್ಲಬಾರದು, ಮುಂಜಾನೆ ಬೇಡ, ರಾತ್ರಿ ಬೇಡ, ದೇವರು ಬೇಡ, ದಾನವರು ಬೇಡ, ಯಕ್ಷ ಬೇಡ, ಪಿಶಾಚ ಬೇಡ, ಭೂತಗಳು ಬೇಡ, ಜೀವರಾಶಿಗಳು ಬೇಡ, ಅದು ಬೇಡ, ಇದು ಬೇಡ ಅಂತ 108 ವರ ಕೇಳಲಿಕ್ಕೆ ತಪಸ್ಸು ಮಾಡ್ತಾ ಇದ್ದ. ಅಂದ್ರೆ ಏನು? ಅಜರಾಮರನಾಗಿ ಬ್ರಹ್ಮ ಪದವಿಯಲ್ಲಿ ಕೊಡಬೇಕು, ನಾನು ದೇವರಾಗಬೇಕು ಅಂತ ತಪಸ್ಸು ಮಾಡ್ತಾ ಇದ್ದವನು. ಹಾಗಾಗಿ 16,000 ವರ್ಷಗಳ ಕಾಲ ತಪಸ್ಸು ಮಾಡಿದ, ಕಠಿಣವಾದ ತಪಸ್ಸು ಮಾಡಿದ, ಘೋರವಾದ ತಪಸ್ಸು ಮಾಡಿದ. ಅವನು ತಪಸ್ಸು ಮಾಡಿದ್ದು 1 ತಾಸು ನಮಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ.
ಒಂಟ ಕಾಲ ಮೇಲೆ ಒಂದೇ ಬಟ್ಟಿನ ಮೇಲೆ ಎರಡೂ ಕೈಗಳ ಮೇಲೆ ಎತ್ತಿ ತಪಸ್ಸು ಮಾಡಿದ್ದಾನೆ. ಹಗಲು ರಾತ್ರಿ, ಬಿಸಿಲು, ಚಳಿ, ಗಾಳಿ, ಮಳಿ ಎಲ್ಲ ಸಹನೆ ಮಾಡಿಕೊಂಡು. ಆಗ ಅವನಿಗೆ ತಪಸ್ಸಿಗೆ ಹೋಗಬೇಕಾದಾಗ ಅವನ ಗುರು ಶುಕ್ರಾಚಾರ್ಯ ಹೇಳ್ತಾರೆ, ನೀನು ತಪಸ್ಸು ಮಾಡಿದರೆ ಬ್ರಹ್ಮದೇವರು ನಿನಗೆ ಬಂದು ವರ ಕೊಡ್ತಾರೇನಪ್ಪ, ತಮ್ಮ ಸ್ಥಾನ ಬಿಟ್ಟು ಕೊಡ್ತಾರೇನವರು. ನೀನು ಯಾರ ವಿರುದ್ಧ ಪಾರ್ಟಿ? ದೇವತೆಗಳ ವಿರುದ್ಧ ಪಾರ್ಟಿ. ಅವರಿಗೆ ಅನಾಹುತ ಆಗುವಂತೆ, ಅವರಿಗೆ ನಿನ್ನಿಂದ ತೊಂದರೆ ಆಗುವಂತೆ ವರ ನಿನ್ನ ಕೊಡ್ತಾರವರು. ಕೊಡೋದಿಲ್ಲ ಅಂದಮೇಲೆ ಯಾಕೆ ತಪಸ್ಸು ಮಾಡ್ತೀನಿ ನೀನು ಅಂತ. ತಪಸ್ಸಿಗೆ ಹೋಗೋ ವ್ಯಕ್ತಿಗೆ ಎಷ್ಟು ನಿಷ್ಠೆ ಇದೆ, ಅವನನ್ನು ತಡಿಬೇಕು ಅಂತ ಹೌದಾ? ಹಾಗಾದ್ರೆ ತಪಸ್ಸು ಮಾಡಿದ್ರೆ ಏನು ಸಿಗೋದಿಲ್ಲ ಫಲ? ಹಾಗಾದ್ರೆ ಮಾಡೋದು ವ್ಯರ್ಥನ? ಹಾಗಾದ್ರೆ ಹೋಗೋದು ಬೇಡ ಅಂತ ಮನೆಯಲ್ಲಿ ಬಂದು ಸುಮ್ಮನೆ ಕೂಡ್ಬೋದಾಗಿತ್ತು. ಅವನು ಕೂಡಲಿಲ್ಲ. ಅವನು ಪ್ರಯತ್ನ ಆದರೂ ಮಾಡ್ತೀನಿ ನಾನು. ಈ ಜನ್ಮಕ್ಕೆ ಸಿಗೋದಿಲ್ಲ, ಮುಂದಿನ ಜನ್ಮಕ್ಕೆ ಸಿಗ್ತದೆ. ಕಾಲಾತ್ಮನಷ್ಟೇ ನಿತ್ಯ, ಕಾಲ ನಿತ್ಯವಾಗಿದೆ. ನನ್ನ ದೇಹ ಬಿದ್ದರೇನು, ಜೀವ ನಿತ್ಯನಾಗಿದ್ದಾನೆ. ಹಿರಣ್ಯಕಶ್ಯಪು ಹೆಸರು ಅವನಿಗೆ ಬಂದಿದೆ, ಕಶ್ಯಪನ ಮಗನಾದದ್ದರಿಂದ. ಈ ಅಸುರ ದೇಹ ಬಂದಿದೆ, ಆತ್ಮನಿತ್ಯನಾಗಿದ್ದಾನೆ. ಈ ಜನ್ಮದಾಗ ಆಗಲಿಲ್ಲ, ಸತ್ಯ ಅಂದರೆ ಮುಂದಿನ ಜನ್ಮದಾಗ ಆದರೂ ನಾನು ಸಾಧನೆ ಮಾಡ್ತೇನೆ ಅಂತ ಹೇಳಿ ಯಾರು ಅವನಿಗೆ ಈ ಪ್ರಶ್ನೆ ಮಾಡಿ ಸಂದೇಹವ ಬೀಜವನ್ನು ಬಿತ್ತಲಿಕ್ಕೆ ಬಂದರೋ ಅವನಿಗೆ ಉತ್ತರ ಕೊಡ್ತಾನೆ ಅವನು. ನೀವು ನನ್ನ ತಲೆ ಕೆಡಿಸ್ಬೇಡ್ರಿ, ನಾನು ಫಲ ಪಡೆಯುವನೇ. ದೇವತೆಗಳ ವಿರುದ್ಧ ನೀವು ಹೇಗೆ ವರ ಕೇಳ್ತೀರಿ, ತಪಸ್ಸಿಗೆ ಕೊಡಬೇಕು, ಅವರು ಕೊಡ್ತಾರೆ ಅಂತನೂ ಗಟ್ಟಿಮುಟ್ಟಿ ವಿಶ್ವಾಸದಿಂದ ಮಾತುಗಳನ್ನಾಡಿದ. ಆ ಮಾತು ನೆನಪಾಗ್ತದೆ. ಅದಕ್ಕಿಂತ ಹೆಚ್ಚು ಅನಂತಪಟ್ಟು ಮತ್ತೆ ತಪಸ್ಸುದಲ್ಲಿ, ಜ್ಞಾನದಲ್ಲಿ, ಭಕ್ತಿಯಲ್ಲಿ, ದೇವರ ಅನುಗ್ರಹದಲ್ಲಿ ಅತ್ಯಂತ ಪ್ರಧಾನಭೂತ ಅಧಿಷ್ಠಾನರಾದವರು ಭೀಮಸೇನ ದೇವರು ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಿಜಾನುಭಾವವರ್ಜಿತಾ. ಅಣ್ಣ ಧರ್ಮರಾಜ ಕೇಳಿಲಿ, ಸಾಮರ್ಥ್ಯ, ನನ್ನ ಸಾಮರ್ಥ್ಯ ಬಹಳ ಇದೆ ನನ್ನಲ್ಲಿ. ನಿಜಾನುಭಾವವರ್ಜಿತಾ, ಸಾಮರ್ಥ್ಯ ಯೋಗ್ಯತೆ ದೊಡ್ಡದಿದೆ. ಅಷ್ಟೇ ಅಲ್ಲ, ಹರೇರ ಅನುಗ್ರಹೋಜ್ಜಿತಾ, ಪರಮಾತ್ಮನ ಅನುಗ್ರಹ ಎಲ್ಲರಿಗಿಂತ ಹೆಚ್ಚು ನನ್ನ ಮೇಲಿದೆ. ಅತ್ಯಂತ ಧೈರ್ಯದಿಂದ ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಳ್ತಾರೆ. ಹರೇರ ಅನುಗ್ರಹೋಜ್ಜಿತಾ ಮಹಾಪ್ರಯತ್ನವರ್ಜಿತಾ ಜನಾ ಜಗ್ಗುರುನ್ನತಿಂ. ಇದರ ವಿರುದ್ಧವಾಗಿ ನಿಜಾನುಭಾವವರ್ಜಿತಾ, ಪ್ರಯತ್ನವನ್ನು ಪಡಲಿಲ್ಲ, ಸಾಮರ್ಥ್ಯವನ್ನು ಪಡಲಿಲ್ಲ, ಪರಮಾತ್ಮನ ಅನುಗ್ರಹನೂ ಇಲ್ಲ. ಈ ಮೂರರಲ್ಲಿ ಯಾವ ವಸ್ತುನೂ ಒಂದಿಲ್ಲ ಅಂತಾದರೆ ಆ ಮನುಷ್ಯ ಮೇಲೆ ಬರುವುದಿಲ್ಲ, ಅವನಿಗೆ ಏಳಿಗೆ ಆಗುವುದಿಲ್ಲ. ಎಲ್ಲದಕ್ಕಿಂತ ಹೆಚ್ಚು ಪ್ರಯತ್ನ ಮಾಡಲಿಲ್ಲ, ದೇವರ ಅನುಗ್ರಹ ಇಲ್ಲ, ಸಾಮರ್ಥ್ಯ ಇಲ್ಲ. ಸಾಮರ್ಥ್ಯ ಅಂದರೆ ಯೋಗ್ಯತಾ. ನಾನು ಬ್ರಹ್ಮ ಪದವಿಗೆ ಹೋಗ್ತೇನೆ, ಯಾರಿಗಾದರೂ ಅನ್ನಿಸ್ತದ ನಾನು ಬ್ರಹ್ಮ ಪದವಿಗೆ ಹೋಗಬೇಕು ಅಂತ ಹೇಳಿ ಬರ್ತೀನಿ ತಪಸ್ಸು ಮಾಡು. ನಮ್ಮ ಗುರುಗಳಿಗೆ, ನಮ್ಮ ಹಿತವನ್ನು ಮಾಡುವವರಿಗೆ ಹೋಗಿ ಕೇಳಬೇಕು, ನನ್ನ ಯೋಗ್ಯತೆ ಏನಪ್ಪ, ನಾನು ಯಾವ ವಿಷಯದಲ್ಲಿ ಕಷ್ಟಪಡಬೇಕು, ಏನು ಮಾಡಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಟೀಚರ್ ಆಗಬೇಕು, ಅಥವಾ ಪಂಡಿತನಾಗಬೇಕು, ಏನಾಗಬೇಕು, ನನ್ನ ಯೋಗ್ಯತೆ ಏನಿದೆ ಅಂತನ್ನೋದು ನನ್ನ ಹಿರಿಯರಿಗೆ, ಗುರುಗಳಿಗೆ, ದೇವತೆಗಳಿಗೆ ಕೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ನಾನು ಆಗಬೇಕು. ಅದೇ ಬಿಟ್ಟು ನನ್ನ ಯೋಗ್ಯತಾ ಮೀರಿ ನಾನು ಆಗ್ತೇನೆ ಅಂತನ್ನೋದು ಸುಳ್ಳು ಅಂತ ಹೇಳಿ ಪ್ರಯತ್ನವನ್ನು, ನನ್ನ ಯೋಗ್ಯತೆ ಏನಿದೆ ನನ್ನ ಯೋಗ್ಯತಾನುಸಾರವಾಗಿ ಪ್ರಯತ್ನ ಮಾಡಬೇಕು, ಅದು ನಿಜ. ಇಷ್ಟು ಎಲ್ಲದರ ಮೇಲೆ ಪರಮಾತ್ಮನ ಅನುಗ್ರಹ ಇರಬೇಕು, ಅದು ನಿಜ. ಈ ಯಾವುದರ ಒಳಗೂ ಒಂದು ಇಲ್ಲ ಅಂತ ಆದರೆ ಯಾವುದೂ ಸಿಗುವುದಿಲ್ಲ. ಈ ಮೂರೂ ನನ್ನಲ್ಲಿ ಅತ್ಯಂತ ಪ್ರಬಲವಾಗಿದೆ. ಸ್ಥಿರೋನುಭಾವ ಏವಮೇ. ಅನುಭಾವ ಅಂದರೆ ಸಾಮರ್ಥ್ಯ. ಆ ಸಾಮರ್ಥ್ಯ ಸ್ಥಿರ, ಅನಾದಿ ಕಾಲದಿಂದ ನನ್ನಲ್ಲಿದೆ. ಗಟ್ಟಿಮುಟ್ಟಿಯಾದ ಸಾಮರ್ಥ್ಯ ಇದೆ. ಕುಟ್ಟಿ ಹಾಕ್ತೇನೆ ನಾನು. ಭೀಮಸೇನ ದೇವರು ಹೇಳ್ತಾರೆ, ನೀ ಒಂದು ದಿವಸ, ಒಂದು ನಿಮಿಷ ನನಗೆ ಅವಕಾಶ ಕೊಟ್ಬಿಡು, ಎಲ್ಲ ಕೌರವರನ್ನು ತುಳಿದು ಕುಟ್ಟಿ ಬಿಡ್ತೀನಿ ನಾನು. ಅಷ್ಟು ಸಾಮರ್ಥ್ಯ ನನ್ನಲ್ಲಿದೆ. ಮತ್ತು ಮಹಾನ್ ಅನುಗ್ರಹೋ ಹರೇಹೇ. ಪರಮಾತ್ಮನ ಅನುಗ್ರಹ ನನ್ನ ಮೇಲೆ ಅತ್ಯಂತ ಪ್ರಚುರವಾಗಿದೆ. ಮತ್ತು ಪ್ರಯತ್ನಮೇವಂ ಅಗ್ರತೋ. ಇನ್ನು ಉಳಿದಿತ್ತು ಒಂದೇ, ಪ್ರಯತ್ನಮೇವಂ ಅಗ್ರತಃ. ಪ್ರಯತ್ನವನ್ನು ಮಾಡಬೇಕಷ್ಟೇ, ಸಾಮರ್ಥ್ಯವೂ ನನ್ನಲ್ಲಿದೆ. ದೇವರ ಅನುಗ್ರಹವೂ ಕಾರುಣ್ಯವೂ ಹೆಚ್ಚಿದೆ. ಪ್ರಯತ್ನವನ್ನು ಮಾಡಬೇಕು. ಜರಾಸಂಧನನ್ನು ಕೊಲ್ಲುವ ಒಂದು ಪ್ರಯತ್ನ ಮಾಡಬೇಕಷ್ಟೇ. ಅದಾದರೆ ರಾಜಸೂಯಾಗ್ತದೆ, ನಮ್ಮ ಅಪ್ಪನಿಗೆ ಉತ್ತಮ ಗತಿ ಸಿಗ್ತದೆ. ನಾವು ಅಂದ್ಕೊಂಡು ನಾವು ಯಾವ ಸತ್ಕರ್ಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೋ ಅದು ಪೂರ್ಣ ಆಗ್ತದೆ. ನೀನು ಯಾಕೆ ಹೆದರ್ತಾ ಇದ್ದಿ?
ಪ್ರಯತ್ನವನ್ನು ಮಾಡದೇ ಇದ್ದವನಿಗೆ, ಸಾಮರ್ಥ್ಯವನ್ನು ಇಲ್ಲದೇ ಇದ್ದವನಿಗೆ, ಪರಮಾತ್ಮನ ಅನುಗ್ರಹ ಇಲ್ಲದೇ ಇದ್ದಂತಹ ಜೀವರಾಶಿಗಳಿಗೆ ಎಂದೂ ಏಳಿಗೆ ಆಗುವುದಿಲ್ಲ. ಬರೆದಿಟ್ಕೋಬೇಕಾದ ಮಾತು. ಯಾರಿಗೆ ಸಾಮರ್ಥ್ಯ ಸ್ಥಿರವಾಗಿ ಇದೆಯೋ, ಪರಮಾತ್ಮ ಅನುಗ್ರಹ ಗಟ್ಟಿಮುಟ್ಟಿದೆಯೋ, ಪ್ರಯತ್ನ ಒಂದೇ ಮಾಡಬೇಕಾಗಿದೆಯೋ, ಅಂಥ ವ್ಯಕ್ತಿ ಪ್ರಯತ್ನ ಮಾಡಿದರೇನೇ ಮೇಲೆ ಬರ್ತಾನೆ. ಬೇಕಾದಷ್ಟು 50 kg 100 kg ಎತ್ತುವ ಸಾಮರ್ಥ್ಯ ನನಗಿದೆ. ದೇವರನ್ನು ಎತ್ತುವ ಸಾಮರ್ಥ್ಯ ದೇವರೂ ಕೊಟ್ಟಿದ್ದಾನೆ, ಅನುಗ್ರಹವನ್ನು ಕೊಟ್ಟಿದ್ದಾನೆ. ಎತ್ತದೇ ಹೀಗೆ ಕೂತ್ಬಿಟ್ಟ ಅಂದರೆ ಹೀಗೆ ಕೂತ್ಬಿಡ್ತಾನೆ ಅಷ್ಟೇ. ಹೋಗಿ ತಾನು ಪ್ರಯತ್ನ ಪಟ್ಟು ಎತ್ತಿದಾಗಲೇ ಆಗ್ತದೆ, ಇಲ್ಲದ್ರೆ ಆಗೋದಿಲ್ಲ. ಹೀಗೆ ಎಲ್ಲ ವಿಷಯಗಳು. ಹಾಗಾಗಿ ಆ ಜರಾಸಂಧನನ್ನು ಸಂಹಾರ ಮಾಡುವ ಪ್ರಯತ್ನ ಮಾತ್ರ ನಾವು ಮಾಡಿದರೆ ಈ ರಾಜಸೂಯೆಯಾಗ ಪರಿಪೂರ್ಣವಾಗಿ ಆಗ್ತದೆ ಅಂತ ಗಟ್ಟಿಮುಟ್ಟಿಯಾಗಿ ಘಂಟಾಘೋಷವಾಗಿ ಆ ಧರ್ಮರಾಜನ ಮುಂದೆ ಎದ್ದು ನಿಂತು ಭೀಮಸೇನ ದೇವರು ಗುಡುಗಿಸ್ತಾರೆ. ಶಿಡ್ಲು ಹೊಡೆದಂತೆ ಮಾತುಗಳನ್ನು ಹೇಳಿದರೆ, ಓ ಮಾಡ್ಬೋದಾ? ಹಾಗಾದರೆ ಆ ಕೃಷ್ಣನ ಮಾತು ಯಾಕೆ ಆಡಿದ, ನಾವು ಮಾಡಬೇಕಾದದ್ದೇನು, ನಮ್ಮ ಕರ್ತವ್ಯ ಏನು, ದೇವರ ಅನುಗ್ರಹ ಇದೆ, ಶಕ್ತಿಯೂ ಇದೆ, ಸಾಮರ್ಥ್ಯವಿದೆ, ನಾವು ಬಿಡತಕ್ಕದ್ದಲ್ಲ. ದೇವರು ಒಳ್ಳೆಯ ಕರ್ಮ ಮಾಡಲಿಕ್ಕೆ ಇವನಿಗೆ ಎಷ್ಟು ನಿಷ್ಠ ಇದೆ, ಇದರಲ್ಲಿ ಎಷ್ಟು ದೀಕ್ಷಾ ಇದೆ ಅಂತ ಪರೀಕ್ಷೆ ಮಾಡೋದಕ್ಕೆ ಈ ಮಾತುಗಳನ್ನು ಆಡಿದ್ದು. ನಾವು ಮಾಡಬೇಕು, ಇದರೊಳಗೆ ಹೇಳಬೇಕು ಅಂತ ಹೇಳಿ ಭೀಮಸೇನ ದೇವರು ಎಬ್ಬಿಸಿದಾಗ, ಸ ಏಕ ಏವ ಪುರುಷೋ ಜರಾಸುರೋದ್ಯ ವರ್ತತೆ ಸಮಸ್ತ ಸದ್ವಿರೋಧಿನ ಬಲಂ ಕಲೇರನಂತರ. ಅಸಜ್ಜನರು ದೈತ್ಯರು ಅಂತ ಯಾರಿದ್ದಾರಲ್ಲ, ಅದರಲ್ಲಿ ಅತ್ಯಂತ ಪ್ರಧಾನನಾದವನು ಕಲಿ. ಏನ್ರಿ? ದುಷ್ಟರಲ್ಲಿ, ದೈತ್ಯರಲ್ಲಿ ಅಗ್ರೇಸರ ಮೊದಲೇ ಸ್ಥಾನ ಪಡೆದವನು ಯಾರು? ಕಲಿ. ಆ ಕಲಿಯ ಅನಂತರದಲ್ಲಿ ಇದ್ದವನೇ ಈ ವಿಪ್ರಚಿತ್ತಿ. ಆ ವಿಪ್ರಚಿತ್ತಿ ಯಾರೀಗ? ಜರಾಸಂಧ. ಸ ಏಕ ಏವ ಪುರುಷೋ ಜರಾಸುತೋದ್ಯ ವರ್ತದೆ ಸಮಸ್ತ ಸದ್ವಿರೋಧಿನ. ಸಜ್ಜನರನ್ನ ವಿರೋಧ ಮಾಡವನು, ಸಜ್ಜನರನ್ನ ದ್ವೇಷ ಮಾಡವನು, ಭಗವದ್ಭಕ್ತರನ್ನ ನಿಂದಾ ಮಾಡವನು, ದ್ವೇಷ ಮಾಡವನು, ಸಂಹಾರ ಮಾಡವನು. ದುಷ್ಟ ಕಲಿಯ ತರವಾಯ ಅಂತಂದರೆ ಈ ವಿಪ್ರಚಿತ್ತಿ. ಅವನು ಯಾರು? ಜರಾಸಂಧ. ಹಾಗಾಗಿ ಆ ಜರಾಸಂಧನನ್ನು ಸಂಹಾರ ಮಾಡಿದರೆ ದೇವರು ಸಂತೋಷ ಪಡ್ತಾನೆ, ದೇವರ ಅನುಗ್ರಹ ಮಾಡುತ್ತಾನೆ. ದೇವರಿಗೆ ನಾವು ಸಮರ್ಪಣೆ ಮಾಡಿದಂತೆ ಆಗ್ತದೆ. ಈ ದುಷ್ಟನಾದಂತಹ ವಿಪ್ರಚಿತ್ತಿ ಅಂದರೆ ಜರಾಸಂಧನನ್ನು ಸಂಹಾರ ಮಾಡಿದ್ರಿಂದ. ತಥಾ ಸತಾಂ ಸಮಾಶ್ರಯೋ ಸಮುದ್ಭವ ಸತಾಂ ಗುಣಃ ಸ ಏಕ ಏವ ತಾದೃಶೋ ತ್ವಯಾ ವಿಚಿತ್ಯ ಯಾತ್ಯತಾಂ. ಮತ್ತು ಸಪಾರಮೇಷ್ಟ್ಯ ಸತ್ಪದಂ ಪ್ರಯಾತ್ಯ ಸಂಶಯಂ ಯುಧೀಯ ಏವ ಹಂತಿ ಮಾಗದಂ ಸ ವೇದ ಧರ್ಮ ಪಾಲಕಃ. ವೇದವನ್ನು, ಧರ್ಮವನ್ನು ಪಾಲನೆ ಮಾಡುವಂತಹ ಭೀಮಸೇನ ದೇವರು, ವೇದವನ್ನು ಪಾಲನೆ ಮಾಡುವ, ವೇದದ ಪ್ರಾಮಾಣ್ಯವನ್ನು ರಕ್ಷಣೆ ಮಾಡುವ, ಧರ್ಮವನ್ನು ಹೇಗೆ ಮಾಡಬೇಕು ಅಂತನ್ನೋದು ಅತ್ಯಂತ ನಿಷ್ಠೆಯಿಂದ ಮಾಡಿ ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡುವರು. ಮತ್ತು ಪಾರಮೇಷ್ಠ ಪದವನ್ನು ಪಡೆಯುವುದರಲ್ಲಿ ಯಾವ ಸಂದೇಹವಿಲ್ಲ. ಅಂಥ ಭೀಮಸೇನ ದೇವರು ಜರಾಸಂಧನನ್ನು ಸಂಹಾರ ಮಾಡುತ್ತಾರೆ, ಇದರಲ್ಲಿ ಯಾವ ಸಂದೇಹ ಬೇಡ. ಧರ್ಮರಾಜ ಅಷ್ಟು ಸಾಮರ್ಥ್ಯ ಇದೆ. ಜರಾಸಂಧ ಏನು ಬಚ್ಚಾಮನು. ಭೀಮಸೇನ ದೇವರಂದ್ರೆ ಏನು ತಿಳ್ಕೊಂಡಿದ್ದೀನಿ? ಧರ್ಮವೇದ ಪಾಲಕಃ ಸಹ ಮಾಘದಂ ಹಂತಿ. ಮಾಘದನಾದಂತಹ ಜರಾಸಂಧನನ್ನು ಸಂಹಾರ ಮಾಡುತ್ತಾರೆ, ಪಾರಮೇಷ್ಠ ಪದವನ್ನು ಪಡಿತಾರೆ. ನಿಹಂತಿ ಮಾಗಧೇಶ್ವರಂ ಸ ಏವ ವೈಷ್ಣವಂ ಜಗತ್ಕರೋತು ಸರ್ವಪಾಲಿತೋ ಯತಸ್ಸ ಮಾರುದ ಕರೋತು ಸರ್ವಪಾಲಿತೋ ಯತಸ್ಸ ಬಾರುದತ್ರತಃ. ನಿಹಂತಿ ಶೈವನಾಯಕಂ ಸ ಏವ ವೈಷ್ಣವಾಗ್ರಣೀಹಿ. 2 ಭಾಗವಾಗ್ತದೆ ಈ ವಿಷಯ. ಮತ್ತೆ ನಾನು ನಾಳೆ ಹೇಳಬೇಕು. 2 ಭಾಗ ಇದೆ ಜಗತ್ತಿನಲ್ಲಿ, ದೈತ್ಯರು ದೇವತೆಗಳು ಅಂತ ಹೇಳಿ. ಹೌದೋ ಇಲ್ಲೋ? ಕೆಟ್ಟದ್ದು ಒಳ್ಳೆಯದ್ದು, ಸತ್ ಅಸತ್. ಅಸತ್ ದೈತ್ಯರು, ಸತ್ ಎಲ್ಲ ದೇವತೆಗಳು. ಅಸತ್ತಿನಲ್ಲಿ, ಕೆಟ್ಟದ್ರಲ್ಲಿ ಇದ್ದವನು ಮಾಗಧ. ಅವ ಶಿವಭಕ್ತ. ಆ ದುಷ್ಟ ಏನು ಮಾಡ್ತಾ ಇದ್ದಾನೆ ಅಂದರೆ, ಎಂಥ ಪ್ರಚಂಡ, ಏನಂತಾರೆ ಅದಕ್ಕೆ, ಟೆರರಿಸ್ಟ್ ಅಂತಾರಲ್ಲ, ಇವನು 4 ಮಂದಿ 5 ಮಂದಿ 100 ಮಂದಿನ ಕೊಲ್ಲಿಕ್ಕೆ ಹೊರಟಿಲ್ಲ, 28,000 ಜನರನ್ನು
28,800 ಜನ ಅಂತ ಶ್ರೀಮದಾಚಾರ್ಯ ಲೆಕ್ಕ ಕೊಡ್ತಾರೆ. ಅಷ್ಟು ಜನರನ್ನು ರುದ್ರದೇವರಿಗೆ ಆಹುತಿ ಅನ್ನಾಗಿ ಕೊಡ್ಲಿಕ್ಕೆ ಹೊರಟಿದ್ದಾನೆ. 28,800 ಜನರನ್ನು. ಯಾರವರೆಲ್ಲ? ಕೃಷ್ಣನ ಮಾವಂದರು, ಶಾಲಕರು ಇರಲ್ಲ. 16,100 ಜನ ಏನಿದ್ದಾರಲ್ಲ, ಅವರನ್ನು ಕೃಷ್ಣ ಮದುವೆ ಮಾಡಿಕೊಂಡ. ಅವರ ತಂದೆ, ಆಮೇಲೆ ಅಣ್ಣ ತಮ್ಮಂದರು, ಇವರೆಲ್ಲ ಸೇರಿ ಎಷ್ಟು ಜನ ಇದ್ದಾರೆ. ಆ ಜರಾಸಂಧನ ಕಾರಾಗೃಹದಲ್ಲಿದ್ದಾರೆ. ವೈಷ್ಣವ ಶಿವಯಾಗ ಮಾಡುವನಿದ್ದಾನೆ. ಆ ಶಿವಯಾಗದಲ್ಲಿ ಎಲ್ಲರ ರುಂಡವನ್ನು ಕಡಿದು ರಕ್ತಾಭಿಷೇಕ ಮಾಡುವನಿದ್ದಾನೆ. ಇಂಥ ಟೆರರಿಸ್ಟ್ ಜಗತ್ತಿನೊಳಗೆ ಎಲ್ಲಿ ನೋಡಿವಿ? ಏನೋ ನೋಡ್ತೀವಿ, 4 ಮಂದಿನ, 10 ಮಂದಿ, 20 ಮಂದಿ, 100 ಮಂದಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿ ಕೊಂದು ಹಾಕ್ತಾರೆ. ಇವು ಎಂಥ ಟೆರರಿಸ್ಟ್ ನೋಡ್ರಿ ಇವು. ಅಂಥ ದೈತ್ಯ. ಆ ದೈತ್ಯನನ್ನು ಸಂಹಾರ ಮಾಡಿದರೆ ವಿಷ್ಣು ಭಕ್ತರನ್ನು ಉಳಿಸಿದಂತೆ ಆಗ್ತದೆ. ಶೈವ ನಾಯಕನಾಗಿದ್ದಾನೆ ಭೀಮಸೇನ ದೇವರು. ವೈಷ್ಣವಾಗ್ರಣಿ, ವಿಷ್ಣು ಭಕ್ತರಲ್ಲಿ ಅತ್ಯಂತ ಉತ್ತಮರಾದವರು ಭೀಮಸೇನ ದೇವರು. ಯುಧಿಷ್ಠಿರೇ ಬೃಹತ್ಯಜಂ ಅಖೇನ ತೇ ತ್ವಲಂ ತಿಥಿ ಜಗಾದ ಮಾರುತಾತ್ಮಜೋ ನಿಹಂತಿ ಮಾಘದಂ ರಣೆ. ಏನೇನೇನೋ ಕಾಜಿ ಮಾಡಬೇಡ, ಅವಿಶ್ವಾಸ ಮಾಡಬೇಡ. ಮಾಘದನನ್ನು ಅಂದರೆ ಜರಾಸಂಧನನ್ನು ಸಂಹಾರ ಮಾಡೋನು ಭೀಮಸೇನ ದೇವರು. ಅನಾಯಾಸೇನ ಸಂಹಾರ ಮಾಡ್ತಾರೆ. ಹಾಗಾಗಿ ಇತಿ ರೀತಿ ವದದ್ಹರಿಹಿ ವ್ರಜಾಮಹೇ ವಯಂ ತ್ರಯ. ಕೃಷ್ಣ ಹೇಳ್ತಾನೆ, ನಾವು 3 ಜನ ಹೋಗ್ತೇವೆ. ನಾನು, ಭೀಮ, ಅರ್ಜುನ. ಕೃಷ್ಣ ಮತ್ತು ಕೊಲ್ಲೋನು ಯಾರು? ಭೀಮಸೇನ ದೇವರು. ಅಂದಮೇಲೆ ಕೃಷ್ಣ ಭೀಮ ಇಷ್ಟೇ ಹೋಗಬೇಕಾಗಿತ್ತು. ಅರ್ಜುನನ್ನು ಕರೆದುಕೊಂಡು ಹೋಗ್ತಾರೆ. ಅರ್ಜುನನ ಜೊತೆಗೆ ಯುದ್ಧ ಆಡೋದಿಲ್ಲ. ಅರ್ಜುನನಿಗೆ ಆ ಸಾಮರ್ಥ್ಯನೂ ಇಲ್ಲ, ಆ ಯೋಗ್ಯತೆಯೂ ಇಲ್ಲ, ಬ್ರಹ್ಮದೇವರ ಪದವಿಯನ್ನು ಹೊಂದುವ ಯೋಗ್ಯತೆಯೂ ಇಲ್ಲ. ಆದರೂ ಅರ್ಜುನನನ್ನು ಕರ್ಕೊಂಡು ಯಾಕೆ ಹೋದರು? ಅದಕ್ಕೂ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ. ಕೃಷ್ಣ ಅಂತೂ ಸರಿನೇ ಸರಿ. ಕೃಷ್ಣ ಮಾರ್ಗದರ್ಶನ ಬೇಕು, ಕೃಷ್ಣನ ಅನುಗ್ರಹ ಬೇಕು. ಕೃಷ್ಣ ಅಲ್ಲೇ ಇರ್ತಾನೆ. ಅವನನ್ನು ಸಂಹಾರ ಮಾಡಿ ಕೃಷ್ಣನಿಗೆ ಅಲ್ಲೇ ಸಮರ್ಪಣೆ ಮಾಡ್ತಾರೆ ಭೀಮಸೇನ ದೇವರು. ಹಾಗಾಗಿ ಅವನನ್ನು ಕರೆದುಕೊಂಡು ಹೋದರು. ಓಕೆ, ಭೀಮಸೇನ ದೇವರು ಸಂಹಾರ ಮಾಡುವ ಪುರುಷ, ಹಾಗಾಗಿ ಹೊರಟಿದ್ದಾರೆ. ಅರ್ಜುನ ಯಾಕೆ ಹೋದ? ಅವನನ್ನು ಕರ್ಕೊಂಡು ಹೋಗ್ತಾರೆ. 3 ಜನ ಹೋಗ್ತಾರೆ. ಕ್ಷತ್ರಿಯ ವೇಷದಿಂದ ಅಲ್ಲ, ಬ್ರಾಹ್ಮಣ ವೇಷದಿಂದ ಹೋಗ್ತಾರೆ. ಕ್ಷತ್ರಿಯ ವೇಷದಿಂದ ಯಾಕೆ ಹೋಗಲಿಲ್ಲ ಅಂದರೆ, ಅಸ್ತ್ರಶಸ್ತ್ರಗಳನ್ನು ತಗೊಂಡೇ ಹೋಗಬೇಕು ಕ್ಷತ್ರಿಯರು, ಹಾಗೆ ಹೋಗುವಂತೆ ಇಲ್ಲ. ಬ್ರಾಹ್ಮಣನಾದವನು ಶಿಖಾ, ಸೂತ್ರ ಇವಿಟ್ಟುಕೊಂಡೇ ಎಲ್ಲಾದರೂ ಪ್ರವೇಶ ಮಾಡಬೇಕು. ವೇದಗಳನ್ನಂತ, ಶಾಸ್ತ್ರಗಳನ್ನಂತ ಮಾಡ್ತಾ. ಹಂಗೆ ಕ್ಷತ್ರಿಯ ಆದವನು ಎಲ್ಲೇ ಹೋಗಬೇಕು ಅಂದರೆ ರಥ, ಛತ್ರ, ಅವನಿಗಿದ್ದಂತಹ ಏನು ಚಿನ್ನಗಳವಲ್ಲ ಅವೆಲ್ಲ ಇಟ್ಕೊಂಡು ಅಸ್ತ್ರಶಸ್ತ್ರಗಳನ್ನು ಇಟ್ಕೊಂಡು ಹೋಗ್ಬೇಕು. ಅಸ್ತ್ರಶಸ್ತ್ರಗಳನ್ನು ಇಟ್ಕೊಂಡು ಹೋದರೆ ಜರಾಸಂಧನಿಗೆ ಗೌರವ ಕೊಟ್ಟಂತೆ ಆಗ್ತದೆ. ಅಷ್ಟು ಗೌರವಕ್ಕೆ ಯೋಗ್ಯನಲ್ಲವನು ಅಂತ ಹೇಳಿ ಬ್ರಾಹ್ಮಣ ವೇಷವನ್ನು ಧಾರಣೆ ಮಾಡಿ ಹಿಂದಿನಿಂದ ಬಂದು ಪ್ರತಿ ಬಾರಿಯೂ ಎಲ್ಲಾದರೂ ಅವನು ಭಾರಿ ಪರಾಕ್ರಮ. ಜರಾಸಂಧನ ಪರಾಕ್ರಮ ಅಷ್ಟಿಷ್ಟಲ್ಲ. ಭೀಮಸೇನ ದೇವರ ಮುಂದೆ ಅವನದೇನೂ ಇಲ್ಲ. ಆದರೆ ಉಳಿದರೆಲ್ಲ ಅಪೇಕ್ಷೆಯ ಜರಾಸಂಧ ಮಹಾಪರಾಕ್ರಮ. ಯಾರ ಜೊತೆ ಯುದ್ಧ ಮಾಡಿದ್ರು ಗೆಲ್ತಿದ್ದ. ಗೆದ್ದ ಬಂದ ಮೇಲೆ ವಿಜಯ ಘೋಷಕ್ಕಾಗಿ ಒಂದು ದೊಡ್ಡದಾದ ನಗಾರಿ ಇಟ್ಟಿದ್ದ. ರುದ್ರದೇವರ ದೊಡ್ಡ ಶಿಲಾ ಇತ್ತು. ಅಲ್ಲಿ ಅಭಿಷೇಕ ಮಾಡಿ ಆ ಡಮರುವನ್ನು ಬಾರಿಸಿ, ಅದರ ನಗಾರಿಯನ್ನು ಬಾರಿಸಿ ಜರಾಸಂಧ ಗೆದ್ದಿದ್ದಾನೆ ಅಂತ ತನ್ನ ಊರಿಗೆ ತಿಳಿಸಿ ತಾನು ಒಳಗೆ ಬರ್ತಿದ್ದ. ಬರಬೇಕಾದಾಗ ಆ ನಗಾರಿಯನ್ನು ಭೇದನ ಮಾಡಿ ಹಿಂದಿನ ಮುಖದಿಂದ ಬಂದು, ಅಂದರೆ ಹಿಂದಿನ ಬಾಗಿಲಿಂದ ಬಂದು, ಯಾರು ನೀವು ಅಂತ ಕೇಳಿದಾಗ ಎಲ್ಲ ಕಥೆನ ಸುಮ್ಮನೆ ಹೇಳ್ತಾ ಇದ್ದೇನೆ. ನಾಳೆಲ್ಲ ಮತ್ತೆ ಇದರ ಬಗ್ಗೆ ವಿವರಣೆ ಕೊಡ್ತೇನೆ. ಹೀಗೆಲ್ಲ ಮಾಡಿ ಜರಾಸಂಧನನ್ನು ಯುದ್ಧವಾಡಿ ಈ ರಾಜಸೂಯ ಯಾಗ ಎಂಬ ಮಹಾ ದೇವರಿಗೆ ಸಂತೋಷ ಕೊಡುವ ಸಾಧನದಲ್ಲಿ ಆ ಜರಾಸಂಧನನ್ನು ಸಂಹಾರ ಮಾಡ್ತಾರೆ ಭೀಮಸೇನ ದೇವರು. ಅದನ್ನು ನಾಳಿನ ದಿವಸ ಕೇಳೋಣ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ.